ಪ್ರಜೆ ಫ್ಯಾಮ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅನ್ನೋದು ಸಖತ್ತಾಗಿದ್ದೀನಿ. ನೀವು ಹೇಗೆ ಇದ್ದೀರಾ ಅಂತ ನೀವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾವು ಅದೇ ಡ್ರೆಸ್ ಇಟ್ಕೊಂಡು ಸ್ವಲ್ಪ ಇವತ್ತು ಡ್ರೆಸ್ ನಂಗೆ ಕಂಫರ್ಟೇಬಲ್ ಅನಿಸ್ತು ನೋಡಿ, ಒಂಥರ ಫಿಟ್ನೆಸ್ ಕಾಣ್ತಾ ಇದೆ. ಸೊ ಸಕ್ಕತ್ ಇಷ್ಟ ಆಯಿತು. ಸೊ ಇಮಿಡಿಯೇಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕರೆಂಟ್ ಹೋಗ್ಬಿಡ್ತಂಗೆ ಅಂತ ಇಷ್ಟನೇ. ಬನ್ನಿ ಗೈಸ್, ಇವಾಗ ನಾನೊಂದು ಶೂಟ್ ಇದೆ ಮತ್ತು ಚಿತ್ರಣ ಮಂತ್ರ ಹೋಗಬೇಕು. ಲೆಟ್ಸ್ಕೋದೆಲ್ಲ ಮುಗಿಸ್ಕೊಂಡು ಅವಳು ಮಲ್ಗೋಳೆ. ನಮ್ಮ ಲೀವ್ ನೋಡಿ, ನಮ್ಮ ಲೀವ್ ಮಗಿದೆ ಇಲ್ಲಿ. ಈಗ ಬನ್ನಿ ಹೊರಡುವ, ಈಗ ಲೆಟ್ಸ್ ಗೋ. ಇಲ್ಲಿ ಇಷ್ಟು ನೀಟಾಗಿ ನಾನು ಎಣ್ಣೆ ಬರಬೇಕಾಯ್ತು, ನಾನು ಬರೋಕ್ಕಾಗಲಿಲ್ಲ, ಹೇಳಿದ್ನ. ಎಷ್ಟು ಕ್ಯೂಟ್ ಆಗೈತೆ, ಎಷ್ಟು ಎಫರ್ಟ್ ಹಾಕಿರ್ತಾರೆ ಇದಕ್ಕೆ ಅಂತ ಅಂದರೆ. ಅವಾಗ ನಮ್ಮ ಮನೇಲಿ ಮಾಡೋರು. ಅಮ್ಮ ಬಾಡಿಗೆ ಏನು ಕುಣಿಸಿದ್ರೆ ನೀವು? ಬಾಡಿಗೆ ಏನು ಕುಣಿಸಿದ್ದೀರಾ? ಕಳ್ಸನೆ ಅದುವೇ. ನಮ್ಮ ಮನೇಲಿ ನೀರು ಟ್ಯಾಂಕ್ ಆಯ್ ಮಾಡಿ ಒಂದು. ಎಸ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ. ಎಲ್ಲ ಈ ತೆಗಿತಿದ್ದೀರಲ್ವಮ್ಮ? 3 ದಿನ ಆಗ್ಬೇಕಲ್ವಾ? ಹೌದಾ? ಬ್ಯಾಕ್ ಗ್ರೌಂಡ್ ನೋಡಿ, ಚೆನ್ನಾಗಿ ಬ್ಯಾಕ್ ಗ್ರೌಂಡು. ಇವ್ರು ಹೂವು ಖರ್ಚು ಮಾಡಂಗೆ ಇಲ್ಲ, ಹೂವಕ್ಕೆ ಬ್ಯಾಕ್ ಗ್ರೌಂಡ್ ಚೆನ್ನಾಗೈತೆ. ಸರಿ ಕಣಮ್ಮ. ಸೇತೋಣ ಮೇಲ್ಮಲ್ಗೈತಂತೆ. ಬನ್ನಿ ಹೇಳ್ಸಕೋ. ನಾವು ಹೊಸಿ ಫೋನ್ ಮಾಡ್ರೆ ಫೋನೇ ಐತತೆ ಇಲ್ಲ ಅಣ್ಣಂದು. ಅದಕ್ಕೆ ಅಪ್ಪ ಬೈತು, ದನ ಕಾಯಕ್ಕೆ ಹೋಗಿ ಕೇಳೋನ್ಗೆ. ಅವ್ರ ಅಪ್ಪ ಹೆಂಗ್ ಬೈತರು ಗೊತ್ತಾ, ಕಳ್ಸಿ ಕೇಳಿಸ್ಕೊಂಡ್ಬಿಟ್ರೆ ಅಯ್ಯೋ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ. ಡೋರ್ ಲಾಕಿಂಗ್ ಮಾಡ್ಕೊಂಬಿಟ್ಟೈತ. ನಾವು ತೆಗಿಯೋಣ ಡೋರಾ? ತೆಗೀತು. ಬಟ್ಟೆ ಗಿಟ್ಟೆ ಹಾಕೊಂಡಿದ್ದೀರಿ ಇಲ್ವೋ? ಲಾಗ್ ಮಾಡ್ತಾ ಇದ್ದೀನಿ. ಹಾಕಂಡವ್ರೆ ಗೈಸಿ. ನೋಡಿ ಗೈಸ್, ನಿಮ್ದಾಗಿ ಇದಕ್ಕಿಂತ ಇನ್ನೇನು ಬೇಕು ಗೈಸ್. ನಾನು ಬ್ಯಾಚುಲರ್ ಆಗಿದ್ದಾಗ ಈ ರೂಮ್ ಮಾಡ್ಕೊಂಡಿದ್ದಿದ್ರೆ ಇವರು, ನಾವಿಲ್ಲೇ ಸೆಟ್ಲ್ ಅನ್ಕೊಳ್ಳಿ, ಆರಾಮಾಗಿಲ್ಲೇ ಇರಿ. ಚೆನ್ನಾಗಿದೆ. ಇದೇನೇನೋ ಮುಳುಗೈತಲ್ಲ, ಇದೇನಿದು? ಇದೇನಣ್ಣ ಇದು? ಟೇಬಲ್ ಮಾಡ್ರೆ ಫುಲ್ ಟೇಬಲ್ ಆಗುತ್ತಂತೆ. ಇದೇನೋ ಇದು ಜ್ಯೂಸ್ ಮೆಷಿನು. ಇವರೆಲ್ಲ ಥರ ಶೆಡ್ ಮಾಡಾಕವ್ರೆ. ಪಟ್ಟಂಗೇರಿ ಶೆಡ್ ಅಲ್ಲ ಇದು, ಚೇತನ್ಗೂಡು ಶೆಡ್ಡು. ಬರ್ರಿ ಡೇ ಶೂಟಿಗೆ ಹೋಗೋಣ, ಬರೋಣ. ಬನ್ನಿ, ಟೈಮ್ ಆಯ್ತು, ಹೋಗೋಣ ಅಂತ ಕೂತ್ಕೊಂಡ್ರೆ. ಬನ್ನಿ ಆಚೆ ಬನ್ನಿ. ಒಯ್ ಗೈಸ್, ಇಲ್ಲಿಂದ ವ್ಯೂ ಚೆನ್ನಾಗಿದೆ ಗೈಸ್. ಬಟ್ ಮೇಗಡೆ ಹಾಕ್ಸ್ಬಾರ್ದಾಯ್ತು, ಡೂಪ್ಲೆಕ್ಸೇ ಮಾಡಿಸ್ಕೊಬೇಕಾಯ್ತು. ಹೆಚ್ಚು ಕಮ್ಮಿ ಆದ್ರಡೆ ಖರ್ಚು ಮಾಡವ್ರೆ. ಇದಕ್ಕೆ ಒಂದು 4-5 ಲಕ್ಷ ಆಗೈತೆ. ಇದು ಮೇಗಡೆ, ಇದಕ್ಕೆ ಒಂದು 1 ಲಕ್ಷ ಬಿದ್ದೈತಿ. ಈಗ 5 ಲಕ್ಷ ಡೂಪ್ಲೆಕ್ಸ್ ಎತ್ಕೋಬೋದಾಗಿತ್ತು. ಬಟ್ ಅವ್ರಿಗೆ ಇಷ್ಟ ಇಲ್ವಂತೆ. ಇಷ್ಟ ಇಲ್ಲ, ಇನ್ನೂ ಮಾಡೋಕ್ಕಾಗಲ್ಲ. ಮನೆಗೆ ಇವಾಗ ಅಣ್ಣನ ಕರ್ಕೊಂಡು ಜಾಸ್ತಿ ಇಲ್ಲಿ ಡ್ರ್ಯಾಗ್ ಮಾಡೋದು ಬೇಡ. ಶೂಟ್ಕೊ ಹೋಗುವ, ಲೆಟ್ಸ್ಕೊ. ಫ್ಯಾನ್ ಮುಡ್ಕೊಂಡಿದ್ದೀವಿ ಅಣ್ಣ. ಹೊರಗೆ ಸ್ವಲ್ಪ ಎಷ್ಟಲ್ಲ. ಈಗ ಪರವಾಗಿಲ್ಲ ಸ್ವಲ್ಪ. ನಾನು ಇವಾಗ ತಿಂಡಿ ಮಾಡ್ಬಿಟ್ಟು ಸುತ್ತಿದ್ದೀವಿ. ಒಂದು ಶೂಟ್ ಇತ್ತು ಗೈಸ್, ಆ ಶೂಟ್ ಕ್ಯಾನ್ಸಲ್ ಆಯ್ತು. ಅಂದ್ರೆ ಕ್ಯಾನ್ಸಲ್ ಅಂದ್ರೆ ನಾಳೆ ಪೋಸ್ಟ್ಪೋನ್ ಆಯ್ತು. ಸೊ ಅದಕ್ಕೆ ಇಬ್ಬರು ಸುತ್ತಿದ್ದೀವಿ. ಮಳೆ ಬೇರೆ ಬರ್ತೈತೆ, ಎಲ್ಲ ಹೋಗ್ಬೇಕು. ಗಾಡಿ ವೇಟ್ ಮಾಡ್ತಿದ್ದೀವಿ, ಇನ್ನೊಂದು 8 ಗಾಡಿಗೆ. ಅದು ಬಂದ ಹಾಸನಕ್ಕೆ ಹೋಗ್ಬೇಕು. ಹಾಸನ ಮೇಲೆ ಸ್ವಲ್ಪ ಫ್ಯಾಮಿಲಿ ಮೀಟಿಂಗ್ ಇದೆ, ಮೀಟಿಂಗ್ ಮುಗಿಸ್ಬೇಕು. ತುಂಬಾ ಕೆಲಸ ಇದೆ, ಹೇಳೋದು ಬೇಡ. ನೋಡಿ ಅಣ್ಣ, ಬ್ಯಾಟ್ರಿ ಗಾಡಿ ಅಣ್ಣ ಇಲ್ಲಿ ಒಂದ್ಸಲ ಕೇಳ್ಬೇಕಣ್ಣ. ಅಣ್ಣ ಅದು ಇವನೇ ಎಡಿಟ್ ಮಾಡ್ಬೋದು ಕಣ. ಅದನ್ನ ಬ್ರೇಕ್ ಇಟ್ರೆ ಆಗತ್ತಲ್ಲ. ಅಯ್ಯೋ ಅಣ್ಣ, ನೋಡಿದ್ರೆ ಹೆಂಗ ಐತ್ಲೆ. ಅಯ್ಯೋ ಅಣ್ಣ, ಏನಣ್ಣ ಇದು? ಏನಕ್ಕೆ ಹಂಗಾಗೋದು? ಇದು ಜಾಯಿಂಟ್ ಕರೆಕ್ಟಾಗಿ ಕೂರಿಸಲ್ಲ, ಸ್ಟ್ರೈಟ್. ಗೈಸ್, ಈಗ ನಾನು ಏನಾಯ್ತು ಕೇಳು ನೋಡಿ. ಅಲ್ಲಿ ಹೇಳಿದ್ರೆ ಹೇಳೋಣ ಏನಾಯ್ತು ಅಂತ. ಏನಿಲ್ಲ, ಪತ್ತ ರಪ್ಪ ಅಂತ ಬಂತು ಗೈಸ್. ಇಲ್ಲಿ ನಾನು ಗಾಡಿ ನನಗೆ ಸೈಕ್ ಆಗ್ಬಿಟ್ಟು ಯಪ್ಪ ಡಗ್ ಆಗ್ಬಿಟ್ಟು ಜೀವ. ಯಪ್ಪ ಜೀವನ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ? ಹೊಸದಲ್ಲ. ಅದಷ್ಟು ಪಕ್ಕ ಅಂದ್ರೆ ಪಕ್ಕದ ಸೈಡ್. ಇವಾಗ ನಾವು ಹಾಸನಕ್ಕೆ ಹೋಗ್ತಾ ಇರೋದು ಹೇಳಿದ್ವಲ್ಲ ಆಗ್ಲೇನೆ. ಬನ್ನಿ, ಈಗ ಹೋಗ್ಬೇಕಾದ್ರೆ ಬೋರ್ ಆಗ್ತಿತ್ತು ಅಂತ ಒಂದು ಸರಿಯಾಗಿ ನೋಡಿ. ಅದು ಹೀಗೆ ಈಗ ನೋಡಿ, ಸಿಗಲ್ಲ. ಸಾವಿರಾರು ದಿನಗಳ ಕೆಳಗೆ ಆದ್ಮೇಲೆ ನಮ್ಮದು ಇದಲ್ಲ. ಎಷ್ಟು 2 ವರ್ಷ ಆಯ್ತು ಗೈಸ್, 2 ವರ್ಷ ಅದು ಮಳೆಗೆಲ್ಲ ಹೋಗಲ್ಲ, ಅಲ್ಲೇ ಅಂತ ಹೋಗ್ಬೇಕು. ಬಟ್ ಬರೋ ಸ್ವಲ್ಪ ಕೆಲಸ ಇದೆ, ಬರೋಣ ಸ್ವಲ್ಪ ದಿನ ಆದ್ಮೇಲೆ. ಈಗ ಬರೀ ತೋರಿಸ್ತೀನಿ ನಿಮಗೆ ಗೈಸ್. ಓಡಾಡ್ತಾ ಇದ್ದಿದ್ದು
ಹಿಂಗೆ ನಾನು ಹಿಂಗೆ ಶಾರ್ಟ್ ಕಟ್ ಆಗೋದು ಬೈಕ್ ಆಗಿದ್ದಿದ್ರೆ ಹಿಂಗೆ ಬಿಡಿ ಆಯ್ ಮಾಡಿದ್ರಾ ಅವರೇ ಬಿಡಿ ಅವರು ಅಲ್ಲ ಗೈಸ್ ಇದೇ ರೋಡಲ್ಲಿ ನಮ್ಮ ಕಾಚ್ ಕಟ್ಟ ಐತಲ್ಲ ಈಗ ಬಂದ ಜಾಸ್ತಿ ಇಲ್ಲ 1 ವರ್ಷ ಬಂದ ಈ ಕಾಲೇಜಲ್ಲಿ ಅಷ್ಟೇನೆ ಜಾಸ್ತಿ ಇರಕ್ಕೆ ಹೋಗ್ಲಿಲ್ಲ ಅಲ್ಲಿ ನಾ ರೋಡ್ ನೋಡಿ ಆ ಕಡೆ ಎಲ್ಲ ನೋಡ್ಬಾರ್ದಂಗೆ ನಾನ್ ನೋಡಲ್ಲ ನೀವ್ ನೋಡಲ್ಲ ನೋಡ್ಕೊಳ್ಳಿ ನೀವ್ ಬೆಸ್ಟ್ ನೋಡಿ ಗೈಸ್ ಹಾಳಾಗ್ಬಿಟ್ಟವ್ರೆ ನಾನು ಒಪ್ಪಿದ್ದೀನಪ್ಪ ನಮ್ಗೆ ಅಂತ ನನ್ನ ಲೈಫಲ್ಲಿ ಇದೇ ರೋಡು ಅದೇ ನಮ್ ಕಾಲೇಜ್ ಕಾಲೇಜ್ ಇರುತ್ತೆ ಅಲ್ವಣ ಹೌದಾ ನಾನ್ ನೋಡ್ಲಿಲ್ಲ ನೋಡ್ಲಿಲ್ಲ ಹಂಗಂತೂ ನೋಡ್ಲಿಲ್ಲ ಗೈಸ್ ಸಾರಿ ಜಾಗ ಬಂದಿರ್ತು ಹೌದಾ ನಾನು ನೋಡ್ಲಿಲ್ಲ ಇದೇ ನಮ್ಮ ಕಾಲೇಜ್ ಯಾರು ಅಂತವ್ರಿಗೆ ಅಯ್ಯೋ ನೆಕ್ಸ್ಟ್ ಲೆವೆಲ್ ನಾನು ಪಾಪಮ್ಮ ಇಡೀ ರೋಡಲ್ಲಿ ಅಣ್ಣ ಇದೆಲ್ಲ ಹೊಡಿರಿ ಹೊಡಿರಿ ಹೋಗ್ಬಿಡಿ ಬಿಡಿ ನಾನು ಆರಾಮ ತೋರ್ಸೋಣ ನಾನು ಪಾಪಮ್ಮ ಇಲ್ಲಿ ಅಲ್ಲೇ ದಮ್ಮಣ್ಣ ಗೊತ್ತ ನೋಡಿ ಈಸಲ್ಲಿ ನೆಕ್ಸ್ಟ್ ಲೆವೆಲ್ ಈ ರೋಡಲ್ಲಿ ಇಲ್ಲಿಂದ ಒಳ್ಳೆ ಬಿಟ್ಬರಿವಿ ಅಲ್ಲಿ ಗಂಟ ಹೋಗಿ ಲೆಫ್ಟ್ ಹೋಗಿ ಬಿಟ್ಬರಿವಿ ಸಾಕು ಜಾಸ್ತಿ ಎಕ್ಸ್ಪ್ರೆಷನ್ ಕೊಡೋದು ಬೇಡ ಈ ಎಕ್ಸ್ಪ್ರೆಷನ್ ತುಂಬಾ ಜನಕ್ಕೆ ಬೇಜಾರಾಗುತ್ತೆ ಏನೋ ತೋರ್ಸ್ಬೇಕು ಅಂತ ಅಷ್ಟೇ ಬೇರೆ ಯಾರಿಗೂ ಬೇಜಾರ್ ಮಾಡ್ಬೇಕು ಅಂತ ಇದು ನಾನು ಹೇಳಿಲ್ಲ ಅದ್ಯಾರ ಬೇಜಾರ ಸಾರಿ ಮೆಮೊರೀಸ್ ನಾನು ಎಕ್ಸ್ಪ್ರೆಸ್ ಮಾಡಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಎಕ್ಸ್ಪ್ರೆಷನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅದು ಲವ್ ಸ್ಟೋರಿ ಲಾಗ್ ಬರುತ್ತಲ್ಲ ಅವಾಗ ಇದೆಲ್ಲ ಹೇಳ್ತೀನಿ ಬಟ್ ಹಿಂಗೆ ಬಂದು ಈ ಲೊಕೇಶನ್ ಎಲ್ಲ ಎಕ್ಸ್ಪೋಸ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಅದನ್ನ ಮಾಡೋಣ ಬಿಡ್ಸ್ಕೊ ಇವಾಗ ಸಾಕಿಷ್ಟು ನಾನು ಸ್ಟಾರ್ಟಿಂಗ್ ಬಂದಾಗ ಕೊಟ್ಟೆ ಇಲ್ಲೇ ನಂದು ಜೆರಾಕ್ಸ್ ಎಲ್ಲ ಪ್ರಿಂಟ್ ಮಾಡ್ಕೊಂಡಿದ್ದು ಮನೆಗೆ ಅಪ್ಡೇಟ್ ಅಲ್ಲಿ ತೋರಿಸುವ ಅಯ್ಯೋ ಮಳೆ ಬಂದ್ಬಿಡ್ತು ಇವೆಲ್ಲ ನಾವು ಚೇತೋಣ ರಿಷ ಮನೆಗೆ ಬಂದಿದ್ದೀವಿ ಆ ವಚ್ಚಿ ಏನು ಅಂದ್ಬಿಡ್ತು ಗೊತ್ತಾ ಚೇತೋಣ ನೋಡ್ಬಿಟ್ಟು ಯಾರೋ ಆ ಅಣ್ಣ ಮುಂದೆ ಹೇಳ್ತಿತ್ತ ಹಳ್ಳಿ ಅಶ್ವಿನಿ ರೆಡಿ ಮಾಡೋರು ಅವರು ಅಣ್ಣ ಬರ್ಲಿಲ್ಲ ಅಣ್ಣ ಮುಂದೆ ಹೇಳ್ತಿದ್ದ ಅಕ್ಕ ಗೊತ್ತಿಲ್ಲ ಆಗಿತ್ತು ಈಗ ಆ ವಚ್ಚಿ ವಾಷಿಂಗ್ ಮಿಷಿನ್ ರಿಪೇರಿ ಮಾಡ್ರು ನಮ್ ಫ್ಯಾನ್ ನನಗೆ ಏನಂದ್ರೆ ಬೇಜಾರಾಯ್ತಿರ್ಲಿಲ್ಲ ಎಲ್ಲ ಫ್ರೆಂಡ್ ಬಂದ್ರೆ ಅಯ್ಯೋ ಅಣ್ಣ ಮಳೆ ಕಾರಣ ಜಾಸ್ತಿ ಆಯ್ತು ಆ ಕಡೆ ನೋಡ್ರಿ ಅದ್ರ ಬೇರೆ ನಾನು ಓನರ್ ಅಂತ ಲೇಬರ್ ಅಂತೆ ಕೆಲ್ಸಕ್ ಮಾಡ್ಲಿಲ್ಲ ಈ ತರ ಹೇಳಿ ಹೇಳಿ ತಡ ಹಿಂಗ್ ಮರಪಕ್ ಹಾಕ್ಬಿಡಕ್ಕೆ ಸಿಡ್ಲಿ ಸಟ್ಬಿಡೋದ ಮೇಲೆ ಸವಸ ಮಾಡ್ದಾಗೆಲ್ಲ ಹಿಂಗೆ ನಂಗೆ ಅದು ಇಲ್ಲಿ ಚೆನ್ನಾಗ್ ಬರುತ್ತೆ ಈಗ ಸಿನಿಮಾ ಶೂಟ್ ಅಣ್ಣ ಈ ಏರಿಯಾದಲ್ಲಿ ಆದಷ್ಟು ಬೇಗ ಮಾಡುವ ಈ ಭಾಷೆ ಇವತ್ತು ಸಪೋರ್ಟ್ ಬೇಕು ಗೈಸ್ ಗೊತ್ತಾಗುತ್ತೆ ಅಣ್ಣ ಈ ಮಳೆ ನಿಲ್ಸ್ಕೊಂಡ್ ನಿಲ್ಸಿದ್ರಲ್ಲ ಬಂತ ಕಾಯ್ತಾರ ತಮ್ಮ ಬೈತವನೆ ನಿಮ್ ಬರೀ ಮಾಡವೆಲ್ಲ ಇಂತವೆ ಅಂತ ನೋಡಿ ಗೈಸ್ ನನ್ನ ಫೋಟ ಅಯ್ಯಪ್ಪ ಅಯ್ಯ ನೆಕ್ಸ್ಟ್ ಲೆವೆಲ್ ಬಂದೈತಣ್ಣ ಅಣ್ಣ ತೆಗಿರೋಣ 2-3 ತರ ಫಾರ್ಮಸ್ ಅಲ್ಲಿ ಇದು ಚೆನ್ನಾಗಿಲ್ಲ ಇದು ಲೋಡ್ ಆಗಿದೆ ಲೋಡ್ ಆಯ್ತು ತೆಗಿರೋಣ ಹಿಂಗ್ ಸುಮ್ಮನೆ ಮಾಡಿ ಇಷ್ಟು ತೆಗಿರ್ತು ಎರಡೇ ತಗೊಂಡಿರೋದು ನೀನ್ ನುಲಿ ತಕೋತಿರಲ್ಲಿ ನುಲಿ ತಕೋತಿದ್ಯಪ್ಪ ಫೋನ್ ಶೂಟ್ ಮಾಡಿದ್ದು ಅಂತ 2 ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟೇ ವಿಟ್ನೆಸ್ ಇರೋದು ನೋಡಿ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಯ್ಯೋ ಅಣ್ಣ ಏನ್ ಹೇಳ್ರಿ ನೀವು ಈ ಬ್ಯಾಕ್ಗ್ರೌಂಡ್ ಮಸ್ತ್ ಆಗಿತ್ತು ನೀವು ಇಲ್ಲಿ ಶೂಟ್ ಮಾಡತ್ತೀರ ಅನ್ಕನೆ ನಾನು ಅಣ್ಣ ಈ ಬ್ಯಾಕ್ಗ್ರೌಂಡ್ ಮಸ್ತ್ ಆಯ್ತು ಅಣ್ಣ ಕ್ರೇಜಿ ಗೈಸ್ ನೋಡಿ ಫ್ರೇಮ್ ಔಟ್ ಆಗೈತೆ ಅಷ್ಟೇನೆ ಬಟ್ ಇದ್ರಲ್ಲಿ ಬ್ಯಾಕ್ಗ್ರೌಂಡ್ ಈ ಕಡೆ ಸಾಕಾಗಿತ್ತು ನೀವು ಈ ಕಡೆ ಎತ್ಕೋಬೇಕಾಯ್ತು ಈ ಕಡೆ ಎಲ್ಲ ಅವೇ ನೋಡಿ ಸ್ವಲ್ಪ ಫ್ರೇಮ್ ಔಟ್ ಆಗ್ಬಿಟ್ಟಿದೆ ಗೈಸ್ ಅದೇ ಪ್ರಾಬ್ಲಮ್ ನೋಡೋಣ ನೋಡ್ರಿ ಈ ಕಡೆ ನೋಡ್ರಿ ಹೆಂಗೈತೆ ವೆದರು ಈ ಕಡೆ ಖಾಲಿ ಫ್ರೇಮ್ ಯಾರು ಇಲ್ಲ ಈ ಕಡೆ ಬೆಟ್ಟ ಮಧ್ಯದಲ್ಲಿ ನಿಂಕಂಗಿಲ್ವಾ ಅಡ್ವರ್ಟೈಸ್ಮೆಂಟ್ ಬಂದಂಗಿದ್ರಣ್ಣ ನೀವು ಹೇಳ್ದಂಗೆನೆ ಕ್ರೇಜಿ ಗೈಸ್ ಈಗ ಒಳ್ಳೆ ಶೂಟ್ ಮುಗಿಸಿದೀವಿ ಲೊಕೇಶನ್ ನೋಡಿ ಗೈಸ್ ಕ್ರೇಜಿ ಲೊಕೇಶನ್ ಯಾರು ಹಾಸನಲ್ಲಿ ಲೊಕೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಎತ್ಕೊಳ್ರಿ ನೋಡಿ ಹಿಂಗಿಂದ ಒಂದು ಒಳ್ಳೆ ವ್ಯೂ ಹಿಂಗಿಂದ ಒಂದು ಒಳ್ಳೆ ವ್ಯೂ ಇಲ್ಲಿಂದ ವ್ಯೂ ಟೋಟಲ್ ಒಳ್ಳೆ ವ್ಯೂ ಗೈಸ್ ಇಲ್ಲಿ ಚಿಕ್ಕಮ್ಮಿ ಜಾಗ ತಗೊಂಡು ಮನೆ ಕಟ್ಕೊಬಿಟ್ರೆ ನಾವಂತೂ ಸೆಟ್ಲ್ ಅನ್ಕೊಳ್ರಿ ಏನ್ ಶೂಟ್ ನೋಡಿ ಶೂಟ್ಗಂತೂ ಮಸ್ತ್ ಜಾಗ ಇದು ಇದು ಏರ್ಪೋರ್ಟ್ ಇದಂಗ ಐತೆ ಅಲ್ಲೋಣ ಇಷ್ಟು ಲೆವೆಲ್
ಚೆನ್ನಾಗಿದೆ ಬರೋಣ ಫೋನ್ ತಗೊಂಡಿದ್ದಕ್ಕೆ ವರ್ತ್ ಅಂತ ನಂಗೆ ಇವತ್ತು ಅನ್ನಿಸ್ತು, ಅವತ್ತು ವರ್ತ್ ಅನ್ನಿಸ್ಲಿ, ಇವತ್ತು ವರ್ತ್ ಅನ್ನಿಸ್ತು. ನೀನ್ ಕೇಳ ಎಲ್ಲ ಕುಡಿತಿಲ್ಲ ರಾತ್ರಿ ಹಂಗೆ ಅಂತಿತ್ತು ಒಣ್ಣಿ ಕೇಳ. ಹೌದಾ? ನಾನು ಅವತ್ತು ನೋಡ್ಲಿಲ್ಲ, ನೈಟ್ ಗೊತ್ತಾಗ್ಲಿಲ್ಲ, ಇವಾಗ ನೋಡಿದೆ ಚೆನ್ನಾಗಿದೆ. ಸಾಕಾಗಿದೆ ಗೈಸ್. ನಂಗಂತೂ ಅಷ್ಟು DSLR ಲೆಕ್ಕಾಚಾರ ಕೊಡ್ತಿದ್ದೆ ಕಾರಣ ಇದು ಲೆನ್ಸ್ ಹಾಕೊಂಡ್ಬಿಟ್ರೆ ಹೆಚ್ಚು ಕಮ್ಮಿ DSLR ಏನೆ.